ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ತಡೆಗೆ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಶ್ರೀಪತಿ ಚಾಮರಾಜನಗರದಲ್ಲಿ ಇಂದು ತಿಳಿಸಿದರು. ದೂರದರ್ಶನದೊಂದಿಗೆ ಅವರು ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಜೀವ ವೈವಿಧ್ಯತೆಯನ್ನು ಹೊಂದಿದೆ. ಇಲ್ಲಿ 800ಕ್ಕೂ ಹೆಚ್ಚು ಆನೆಗಳು, 50ಕ್ಕೂ ಹೆಚ್ಚು ಹುಲಿಗಳು, ಕಡವೆ, ಚಿರತೆ, ಜಿಂಕೆ, ಕಾಡೆಮ್ಮೆ ಸೇರಿದಂತೆ ಇನ್ನಿತರ ವನ್ಯಪ್ರಾಣಿಗಳು ಇವೆ. ಮಾನವ ಪ್ರಾಣಿ ಸಂಘರ್ಷ ತಡೆಯಲು ಸೋಲಾರ್ ಬೇಲಿ, ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ, ಆನೆ ತಡೆ ಕಂದಕ ಸೇರಿದಂತೆ 10 ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇವುಗಳ ಜೊತೆಗೆ ಅರಣ್ಯ ಸಿಬ್ಬಂದಿಗಳನ್ನು ಒಳಗೊಂಡ ವಿವಿಧ ಗಸ್ತು ಪಡೆಗಳನ್ನು ರಚಿಸಿ ಪ್ರಾಣಿ ಮಾನವ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದೆ ಎಂದರು. ಬಗ್ಗೆ ಮಾಹಿತಿ ನೀಡಲಿಕ್ಕೆ ಜನರಿಗೆ, ಆಮೇಲೆ ಜನರ ಸಹಕಾರ ಪಡೆಯಲಿಕ್ಕೆ ಒಂದು ಗ್ರೂಪ್ ಮಾಡಿದ್ದೀವಿ. 2 ಸಬ್ ಡಿವಿಷನ್ ಅಲ್ಲಿ ಆನೆ ಬಂತೊಂದು ಆನೆ ಗ್ರೂಪ್ ಯಳಂದೂರು ಮತ್ತು ಚಾಮರಾಜನಗರ. ಹಾಗೆ ನಮ್ಮದೊಂದು ಡಿವಿಷನ್ ಲೆವೆಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದೆ, ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ನಾವು ಯಾವುದೇ ಆನೆಗಳು ಬಂದಾಗ ನಮ್ಮ ಟೀಮು ಯೂಸಲ್ ಆಗಿ ನಮ್ಮ ರೈತರು ಯಾರಾದರೂ ಮೊಬೈಲ್ ಮುಖಾಂತರ, ದೂರವಾಣಿ ಮುಖಾಂತರ ಮಾಹಿತಿ ನೀಡಿದರೆ ಅಥವಾ ನಮಗೆ ಕಂಡು ಬಂದರೆ ಇಮಿಡಿಯೇಟಲ್ಲಿ ನಮ್ಮ ಸಿಬ್ಬಂದಿ ಹೋಗ್ತದೆ. ಅದನ್ನು ವಾಪಸ್ಸು ಆನೆಗಳನ್ನು ಕಾಡಿಗೆ ಓಡಿಸಲಿಕ್ಕೆ ಒಂದು ಕ್ರಮ ತಗೊಳ್ತಾ ಇದ್ದಾರೆ. ರೈತ ಚಿಕ್ಕಮಹದೇವಯ್ಯ, ಈ ಹಿಂದೆ ಕಾಡು ಪ್ರಾಣಿಗಳಿಂದ ಫಸಲು ಸಂಪೂರ್ಣ ನಾಶವಾಗುತ್ತಿತ್ತು. ನಮ್ಮ ಮನವಿಗೆ ಸ್ಪಂದಿಸಿದ ಸರ್ಕಾರ ರೈಲ್ವೆ ಹಳಿ ಬೇಲಿ ನಿರ್ಮಿಸಿದ ಮೇಲೆ ಕಾಡು ಪ್ರಾಣಿಗಳ ಉಪಟಳ ತಪ್ಪಿದೆ ಎಂದು ಹೇಳಿದರು. ಏನೋ ಇದೊಂದು ರೈಲ್ವೆ ಕಂಬಿ ಬೇಲಿ ಮಾಡಿದ ಮೇಲೆ ನಾವು ಆಯಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ಯಾವ ಪ್ರಾಣಿಗಳು ನಮಗೆ ತೊಂದರೆ ಕೊಡ್ತಾ ಇಲ್ಲ. ಈಗ ನಾವು ಚೆನ್ನಾಗಿ ಬೆಳತಿದ್ದೀವಿ, ಬೆಳೆದು ತೃಪ್ತಿ ಪಡ್ತೀವಿ. ನಮ್ಮ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿನ ಚೆನ್ನಾಗಿ ನೋಡ್ತಾ ಇದ್ದೀವಿ. ಮತ್ತೋರ್ವ ರೈತ ಅಮ್ಮನಪುರ ಮಹಾದೇವು, ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಕೃಷಿ ಮಾಡಿ ಬದುಕುವುದೇ ದುಸ್ತರವಾಗಿತ್ತು. ಬಂದ ಬೆಳೆ ಕಾಡು ಪ್ರಾಣಿಗಳ ಪಾಲಾಗುತ್ತಿತ್ತು. ಅರಣ್ಯ ಇಲಾಖೆಯಿಂದ ರೈಲ್ವೆ ಹಳಿ ಬೇಲಿ ನಿರ್ಮಾಣವಾದ ಮೇಲೆ ಇತ್ತೀಚಿನ 3 ವರ್ಷಗಳಿಂದ ಪ್ರಾಣಿಗಳ ಹಾವಳಿ ತಪ್ಪಿ ನೆಮ್ಮದಿ ಮೂಡಿದೆ ಎಂದರು. ಬರ್ತಾ ಇಲ್ಲ, ಪ್ರಾಣಿಗಳು ಬರ್ತಾ ಇಲ್ಲ, ಆನೆಗಳು ಅವಾಯ್ಡ್ ಆಗದ. 3 ವರ್ಷ ಆಯ್ತು ಸರ್ ಈ ತಂತಿ ನಿರ್ಮಾಣ ಮಾಡಿ, ನಮಗೆ ಆನೆಗಳೇ ಬಂದಿಲ್ಲ. ನಮಗೆ ಬೆಳೆ ಸಾಕಷ್ಟು ಬೆಳೆ ಬೆಳೀತೀನಿ, ನಮ್ಮ ಜೀವನ ಕಾಯುತ್ತೆ, ಏನು ತೊಂದರೆ ಇಲ್ಲ ಸರ್.